ಭಾವ ಬಂಧನದ ತಿರುಳು, ಒಳ ಹೊರಗಿನ ಜೀವನದ ಅನುಭವಗಳು. ನೀವು ಬದುಕಿನಲ್ಲಿ ಶತಾಯಗತಾಯ ಪ್ರಯತ್ನಿಸುತ್ತಿದ್ದರೂ ಸಹ ಫಲಿತಾಂಶವೇ ಕಾಣಿಸಿಕೊಳ್ಳುತ್ತಿಲ್ಲವೇ? ಈ ದಿನವೂ ನಿನ್ನೆಯ ನಾಳೆಯ ಚಿಂತೆಯಲ್ಲಿಯೇ ಮುಳುಗಿದ್ದೀರಾ? ನಿಮ್ಮಲ್ಲಿ ನೀವೇ ಒಂದು ಪ್ರಶ್ನೆ ಕೇಳಿಕೊಳ್ಳಿ. ಭೂತ ಭವಿಷ್ಯದ ಚಿಂತೆ ಎಂಬ ಚಿತೆಯನ್ನು ಆರಿಸುವುದಾದರೂ ಹೇಗೆ? ಬದುಕು ಏನು ಅನ್ನೋದು ನಾವು ಅದನ್ನು ನೋಡೋ ನೋಟದ ಮೇಲೆ ನಿರ್ಧಾರವಾಗುತ್ತದೆ. ವಿದ್ಯಾರ್ಥಿಗೆ ಇದೊಂದು ಪಾಠಶಾಲೆ, ಭಕ್ತನಿಗೆ ದೇವಸ್ಥಾನ, ವೇದಾಂತಿಗೆ ಕರ್ಮಭೂಮಿ, ತತ್ವಜ್ಞಾನಿಗೆ ನಾಟಕರಂಗ. ಬದುಕು ಅವರವರ ಭಾವಕ್ಕೆ ತಕ್ಕಂತೆ ರೂಪಾಂತರಗೊಳ್ಳುತ್ತದೆ. ಹಸುಗೂಸಿನಿಂದ ಹಿಡಿದು ಮುದಿ ಮುದುಕರಿಂದಲೂ ನಾವು ಕಲಿಯುವುದು ಬಹಳಷ್ಟು ಇದೆ. ನಮಗೆ ಕಲಿಯುವ ಬಯಕೆ ಬೇಕಷ್ಟೇ. ಸೂಫಿ ಸಂತ ಹಸನರು ಮೃತ್ಯುಶಯ್ಯೆಯಲ್ಲಿದ್ದರು. ಅವರಿಂದ ಉಪದೇಶ ಪಡೆಯಲು ಅವರ ಶಿಷ್ಯರು, ಊರಿನ ಮಂದಿ ನೆರೆದಿದ್ದರು. ಸೇರಿದವರಲ್ಲೊಬ್ಬ ಕೇಳಿಯೇ ಬಿಟ್ಟ, ಸ್ವಾಮಿ ತಮ್ಮ ಗುರುಗಳಾರು? ಹಸನರು ನಗುತ್ತಾ ಉತ್ತರಿಸಿದರು, ನನಗೆ ಸಾವಿರಾರು ಗುರುಗಳಿದ್ದಾರೆ. ಬದುಕಿನ ಪ್ರತಿಯೊಂದು ಘಟನೆ, ಪ್ರತಿ ವ್ಯಕ್ತಿ ನನ್ನ ಗುರು. ಆದರೂ ನನ್ನ ಬದುಕಿನ 3 ಮುಖ್ಯ ಗುರುಗಳನ್ನು ಹೆಸರಿಸಬಲ್ಲೆ. ಒಮ್ಮೆ ನಾನು ಮರಳುಗಾಡಿನ ಹಳ್ಳಿಯಲ್ಲಿ ಪ್ರಯಾಣಿಸುತ್ತಿದ್ದೆ. ನಡೆಯುತ್ತಾ ಹಾದಿ ತಪ್ಪಿತು. ಸುಸ್ತಾಗಿ ಆಶ್ರಯಕ್ಕಾಗಿ ಅತ್ತಿತ್ತ ನೋಡಿದಾಗ ಕಳ್ಳನೊಬ್ಬ ಕಾಣಸಿಕ್ಕಿದ. ನನ್ನ ಸ್ಥಿತಿಯನ್ನು ಅರಿತು ಆಹಾರ, ಆಶ್ರಯ ನೀಡಿದ. ಅಲ್ಲಿನ ಪರಿಸರಕ್ಕೆ ಮಾರುಹೋಗಿ ನಾನು 1 ತಿಂಗಳು ಅಲ್ಲಿಯೇ ಉಳಿದೆ. ಕಳ್ಳ ಪ್ರತಿ ರಾತ್ರಿ ಕಳ್ಳತನಕ್ಕೆ ಹೋಗುತ್ತಿದ್ದ. ಏನಾದರೂ ಸಿಕ್ಕಿತೆ ಎಂದು ಮಾರನೆಯ ದಿನ ನಾನವನಲ್ಲಿ ವಿಚಾರಿಸುತ್ತಿದ್ದೆ. ನಿನ್ನೆ ಎಷ್ಟು ಪ್ರಯತ್ನ ಪಟ್ಟರೂ ಏನೂ ಸಿಗಲಿಲ್ಲ, ಇಂದು ಸಿಗಬಹುದು ಎಂಬ ಭರವಸೆ ಇದೆ ಎಂದು ನಂಬಿಕೆಯ ಭಾವನೆಯೊಂದಿಗೆ ಹೇಳುತ್ತಿದ್ದ. ದಿನಾಲೂ ಬರಿಗೈಯಲ್ಲಿ ಮರಳಿದರೂ, ಹಸಿವಿಗೆ ಸಾಕಷ್ಟು ಆಹಾರ ಸಿಗದಿದ್ದರೂ ಅವನ ಮುಖದಲ್ಲಿ ನಗು ಮಾಸುತ್ತಿರಲಿಲ್ಲ. ಕೆಲವೊಮ್ಮೆ ನನಗೂ ನನ್ನ ಧ್ಯಾನ, ಉಪವಾಸಗಳಿಂದ ಏನೂ ಪ್ರಯೋಜನವಿಲ್ಲ ಎಂದು ನಿರಾಸೆ ಕವಿಯುತ್ತಿತ್ತು. ಇಷ್ಟು ಕಠಿಣ ಬದುಕನ್ನು ಬಿಟ್ಟು ಸಾಮಾನ್ಯ ಜನರಂತೆ ಬದುಕಬೇಕಿತ್ತು ಎನ್ನುವಷ್ಟು ಹತಾಶೆ ಕವಿಯುತ್ತಿತ್ತು. ಆಗೆಲ್ಲ ಆ ಕಳ್ಳ ನೆನಪಾಗುತ್ತಿದ್ದ. ದೇವರ ದಯೆಯೊಂದಿದ್ದರೆ ಇಂದಿನ ದಿನ ಯಶಸ್ಸು ನನ್ನದು, ಅವಿರತ ಪ್ರಯತ್ನ ಮಾಡುತ್ತಿರಬೇಕು ಎನ್ನುವ ಭರವಸೆ ಕಲಿಸಿದ ಈತನು ನನ್ನ ಗುರುಗಳಲ್ಲೊಬ್ಬ. ಮತ್ತೊಮ್ಮೆ ನಾನು ನದಿಯ ತೀರದಲ್ಲಿ ವಾಸವಾಗಿದ್ದೆ. ಒಂದು ದಿನ ಒಂದು ನಾಯಿ ಬಾಯಾರಿಕೆ ತಡೆಲಾಗದೆ ನದಿಯ ಬಳಿ ಬಂತು. ನೀರಿನಲ್ಲಿ ತನ್ನ ಪ್ರತಿಬಿಂಬ ನೋಡಿ ಹೆದರಿತು. ಬಾಗಳಿ ಹಿಂದೆ ಸರಿಯಿತು. ದಡದಲ್ಲಿ ನಿಂತು ತನ್ನ ಪ್ರತಿಬಿಂಬವನ್ನು ನೋಡಿ ಬಹಳ ಹೊತ್ತು ಬಾಗಳಿತು. ಅದರ ಪ್ರತಿಬಿಂಬವು ಬಾಗಳಿದಂತೆ ಕಾಣಿಸುತ್ತಿತ್ತು. ಹೀಗೆಯೇ ಅನೇಕ ಬಾರಿ ನಡೆಯಿತು. ಕೊನೆಗೆ ಬಾಯಾರಿಕೆ ತಾಳಲಾರದ ನಾಯಿ ಧೈರ್ಯದಿಂದ ನದಿಗೆ ಹಾರಿ ನೀರು ಕುಡಿಯಿತು. ಭಯ ಮರೆತು ಸಂತೋಷದಿಂದ ತಣ್ಣೀರಿನಲ್ಲಿ ಈಜಿ, ಕುಣಿದು, ಕುಪ್ಪಳಿಸಿತು. ನಾವು ಭಗವಂತನ ಸಾತ್ವಿಕತೆಗೆ ಸಮೀಪಿಸಲು ಯತ್ನಿಸುತ್ತಿದ್ದರೂ ನಮ್ಮ ಶಂಕೆಗಳು, ಸಂದೇಹಗಳು ನಮ್ಮನ್ನು ಹಿಂದೆ ಹಿಡಿದಿಟ್ಟಿರುತ್ತವೆ. ಭಗವಂತನ ಕೃಪೆ ಪಡೆಯಬೇಕೆಂದರೆ ನಮ್ಮ ಸಂದೇಹ, ಸಂಶಯದ ಗೋಡೆಯನ್ನು ಒಡೆಯಬೇಕು. ಒಮ್ಮೆ ಭೌತಿಕ ಜೀವನದ ನಿಷ್ಫಲತೆ ಅರಿವಾಯಿತೋ ಆಗ ಪ್ರತಿಬಿಂಬ ಕರಗುತ್ತದೆ. ಇದು ಭಗವಂತ ನಾಯಿಯ ರೂಪದಲ್ಲಿ ನನಗೆ ಕಲಿಸಿದ 2ನೇ ಪಾಠ. 3ನೇ ಗುರುವೆಂದರೆ ಒಂದು ಮಗು. ನಾನು ಉಳಿದುಕೊಂಡಿದ್ದ ಮನೆಯಲ್ಲಿ ಒಂದು ರಾತ್ರಿ ಮಗು ದೀಪ ಹಿಡಿದು ಅತ್ತಿತ್ತ ಓಡುತ್ತಿತ್ತು. ತಮಾಷೆಗಾಗಿ ಮಗುವಿನಲ್ಲಿ ಕೇಳಿದೆ, ಈ ಬೆಳಕು ಎಲ್ಲಿಂದ ಬಂದಿದೆ ಎಂದು ನೀನು ಹೇಳಬಲ್ಲೆಯಾ? ಮಗು 1 ನಿಮಿಷ ಯೋಚಿಸಿ ನಗುತ್ತಾ ದೀಪ ಆರಿಸಿತು ಮತ್ತು ನನ್ನಲ್ಲಿ, ಈಗ ಈ ಬೆಳಕು ಎಲ್ಲಿಗೆ ಹೋಯಿತು ಎಂದು ನೀವು ಹೇಳುವಿರಾದರೆ ನಾನು ಎಲ್ಲಿಂದ ಬಂತು ಎಂದು ಹೇಳಬಲ್ಲೆ ಎಂದು ತುಂಟ ನಗು ನಕ್ಕಿತು. ನನ್ನ ಅಹಂಕಾರ ಹೇಳ ಹೆಸರಿಲ್ಲದಂತೆ ಪಲಾಯನ ಮಾಡಿತು. ಆ ಮಗುವಿನ ಸೂಕ್ಷ್ಮ ಉತ್ತರ ಬದುಕಿನ ಇನ್ನೊಂದು ಮಗ್ಗಲಿನ ಪರಿಚಯ ಮಾಡಿಸಿತು. ಬದುಕಿನಲ್ಲಿ ಕಲಿಯುವುದು ಬಹಳಷ್ಟು ಇದೆ ಎಂಬ ಸತ್ಯ ಅರಿವಾಯಿತು. ಗೆಳೆಯರೇ, ಈ 3 ಘಟನೆಗಳು ನಮಗೆ ಏನು ಹೇಳುತ್ತವೆ? ಹಿರಿಯರು ಹೇಳಿದಂತೆ, ಕಟ್ಟಿದ್ದೆಲ್ಲ ಬೀಳುತ್ತದೆ, ಹಚ್ಚಿದ್ದೆಲ್ಲ ಆರುತ್ತದೆ, ಬದುಕಿದ್ದೆಲ್ಲ ಸಾಯುತ್ತದೆ. ಆದರೂ ನಾವು ಕಟ್ಟುತ್ತಿರಬೇಕು, ಹಚ್ಚುತ್ತಿರಬೇಕು, ಬಾಳುತ್ತಿರಬೇಕು. ಅದೇ ಸಾರ್ಥಕ ಜೀವನ. ನಮ್ಮೊಳಗೆ ನಾವು ಇಣಿಕಿದಾಗ ಬದುಕಿನ ಉದ್ದೇಶ ತಿಳಿಯಲಾರಂಭವಾಗುತ್ತದೆ. ಸೂಕ್ಷ್ಮವಾಗಿ ನೋಡಿದಾಗ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಪಾಠವಿದೆ. ಪುಟ್ಟ ಬದಲಾವಣೆಯೊಂದಿಗೆ ಹೊಸ ಬದುಕನ್ನು ಕಟ್ಟಲು ಪ್ರಾರಂಭಿಸಿದರೆ ಜೀವನದ ನಿಜವಾದ ಉದ್ದೇಶದ ಅರಿವಾಗುತ್ತದೆ. ಆ ಅರಿವೇ ಜೀವನದ ಗುರುವಾಗುತ್ತದೆ. ಈ ಕಥೆ ಇಷ್ಟವಾದಲ್ಲಿ ಡೀಪ್ ಸೀಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.